ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆನ ಎಷ್ಟು ಸರಿ ಮಾತಾಡೋದು ಅಧಿವೇಶನದಲ್ಲಿ? ನನಗನ್ಸುತ್ತೆ ಕಾನೂನು ಸುವ್ಯವಸ್ಥೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಎರಡನೇ ಅವಧಿಯಲ್ಲಿ ಆದ ನಂತರ ಒಂದು ಸೆಲೆಕ್ಟಿವ್ ಆದಂತ ಕಾನೂನು ಸುವ್ಯವಸ್ಥೆ ಇದು ಅಂತ. ನಿಮ್ಮ ಇಚ್ಛೆಗನುಗುಣವಾಗಿ ಕಾನೂನನ್ನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತರಿಗೆ ಒಂದು ಕಾನೂನು ರಾಜ್ಯದಲ್ಲಿ, ಉಳಿದ ಜನಸಾಮಾನ್ಯರಿಗೆ ಇನ್ನೊಂದು ಕಾನೂನು ಈ ರಾಜ್ಯದಲ್ಲಿ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನನ್ನ ರಾಜ್ಯ ಸರ್ಕಾರ ಕಳೆದ 2.5 ವರ್ಷದ ಅವಧಿಯಲ್ಲಿ ಕೊಡಲಿಲ್ಲ. ನಾನು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಯಾವ್ಯಾವ ಸಂದರ್ಭದಲ್ಲಿ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ನಡ್ಕೊಳ್ತು ಅಂತ. ನೀವೆಲ್ಲರಿಗೂ ಅದೇ ರೀತಿ ನಡ್ಕೊಂಡಿದ್ರೆ ಶಬಾಸ್ ಅಂತ ಹೇಳ್ತಿದ್ದೆ ನಾನು. ಮೇಲ್ಮನೆಯ ವಿಪಕ್ಷದ ನಾಯಕರನ್ನ ಕಲಬುರಗಿ ಜಿಲ್ಲೆನಲ್ಲಿ ಐಬಿನಲ್ಲಿ ಕೂಡಾಕಿ ದಿಗ್ಬಂಧನ ವಿಧಿಸಿ ಕಾರುಗಳಿಗೆ ಮಸಿ ಬಳಿದ್ರೂ ಕೂಡ ಈ ಸರ್ಕಾರಕ್ಕೇನು ಅನ್ಸೋದೇ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. CT ರವಿ ಅವರೇನ ಹೇಳಿದ್ರು ಅಂತ ಕಾರಣಕ್ಕೆ ಹೇಗ್ ಬೇಕಾದ್ರೂ ನಡ್ಕೊಂಡಂತ ಸರ್ಕಾರ ಇದು. ಕೋಲಾರದಲ್ಲಿ ಯಾವ್ದೋ ಬ್ಯಾನರ್ ಗಲಾಟೆ ನಡೆದಾಗ ಆ ಬ್ಯಾನರ್ ಅನ್ನು ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಆಯುಕ್ತರಿಗೆ ಯಾವ ರೀತಿ ಧಮಕಿ ಹಾಕಿದ್ರು? ಶಿಡ್ಲಘಟ್ಟದಲ್ಲಿ ಒಂದ್ ನಿಮಿಷ ಬರ್ತೀನಿ. ಆಕ್ಷನ್ ತಗೊಂಡ್ರಿ. 14 ದಿನ ಬೇಕಾಯ್ತಾ? ನಿಮ್ ಕಾರ್ಯಕರ್ತನ ಹುಡುಕ್ಲಿಕ್ಕೆ ಈ ಸರ್ಕಾರಕ್ಕೆ 14 ದಿನ ಬೇಕಾಯ್ತಾ? ಬೇಲಿಗೆ ಎಲ್ಲಿ ಹೋಯ್ತು ಎಲ್ಲೋಯ್ತು ಅಂತ ಭಾರಿ ಚರ್ಚೆ ನಡೀತು. ಜಾಮೀನು ರಹಿತ ಬೇಲ್ ಬಂದಿತ್ತು, ಆಂಟಿಸಿಪೇಟಿ ಬೇಲ್ ತಗೊಂಡಿದ್ರು, ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದನ್ನ ಹುಡುಕ್ಲಿಕ್ಕೆ 14 ದಿನವನ್ನ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಅನ್ಸುತ್ತೆ ಈ ಸರ್ಕಾರಕ್ಕೆ? ಸೆಲೆಕ್ಟಿವ್ ಆದಂತ ಕಾನೂನು ನಿಮ್ ಪರಿಸ್ಥಿತಿ ಇವತ್ತು. ಒಬ್ಬ ಆಯುಕ್ತರಿಗೆ, ಮಹಿಳಾ ಆಯುಕ್ತರಿಗೆ ಈ ರೀತಿ ಧಮಕಿ ಕೊಟ್ಟು ಆಡಳಿತವನ್ನ ನಾನು ನಡೆಸ್ತೀನಿ ಅಂತ ಹೇಳಿ ಹೊರಟಾಗ ಅಧಿಕಾರಿಗಳ ನೈತಿಕತೆ ಏನಾಗ್ಬೇಕು? ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಯಾವ್ಯಾವ ರೀತಿಯಾದಂತ ಪರಿಸ್ಥಿತಿನಲ್ಲಿ ಕರ್ನಾಟಕ ಹೊರಟು ಬಿಡ್ತು ಅನ್ನೋದನ್ನ ಇವತ್ತು ನಾವು ಹೇಳ್ಬೇಕಲ್ಲ. ಶಿವಮೊಗ್ಗದಲ್ಲಿರುವಂತಹ ನಿಮ್ಮೊಬ್ಬ ಶಾಸಕನ ಮಗ ಯಾವ ರೀತಿ ಧಮಕಿ ಹಾಕಿದ್ರು ಅಧಿಕಾರಿಗಳಿಗೆ ಅನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಕಾಂಗ್ರೆಸ್ಸಿನ ಶಾಸಕರು, ಭದ್ರಾವತಿಯ ಶಾಸಕನ ಮಗ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪರಿಸ್ಥಿತಿ. JDS ಶಾಸಕರು ಕರಿಯಮ್ಮ ಮೊನ್ನೆ ಇಲ್ಲೇ ಹೇಳಿದ್ರು, ನನಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ, ನನ್ನ ಮನೆಗೆ ಬಂದು ಧಮಕಿ ಆಗ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತೇಳಿ ಸದನದಲ್ಲಿ ಕೇಳುವಂತ ಪರಿಸ್ಥಿತಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟ್ ಅನ್ನು ಅಂಟಿಸಿ ಸದನದಲ್ಲಿ ಮಾತಾಡಿದಕ್ಕೆ ಅಲ್ಲಿ ಹೋಗಿ ಪೋಸ್ಟ್ ಅಂಟಿಸಿದಾಗ ನನಗೆ ಯಾರು ರಕ್ಷಣೆ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು ಇಲ್ಲಿ ಕೇಳುವಂತ ಪರಿಸ್ಥಿತಿ. ನಮ್ಮ ಡಾಕ್ಟರ್ KDP ಸಭೆಯಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಬ್ಬ MLA ಬಂದು ರಕ್ಷಣೆ ಕೇಳುವಂತ ಪರಿಸ್ಥಿತಿ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಿ? ಹಾಗಾದ್ರೆ ಬಳ್ಳಾರಿ ಘಟನೆಯನ್ನ ನಾನೊಂದು 2 ನಿಮಿಷ ಬಳ್ಳಾರಿ ಘಟನೆ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವರೇನೋ ಬಳ್ಳಾರಿ ಕಾಂಗ್ರೆಸ್ ಪಕ್ಷದವರು ಮಾತಾಡೋರೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದೇ ಒಂದು ಆಗಿರೋ ಘಟನೆ ಹೇಳ್ತೀನಿ. ಶಿವಣ್ಣಗೌಡರು ಅವರ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಯಾವ ರೀತಿ ಮಾತಾಡಿದ್ರು ಅಂತ ಒಂದು ಸ್ವಲ್ಪ ಅವರಿಗೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಬರ್ತೀನಿ ಅಲ್ಲೇ ಬರ್ತೀನಿ ಈಗ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.